ವೆಲ್ಕಮ್ ಟು ಆರಂಭ.ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಜನರೇಷನ್ ಅಲ್ಲಿ ಈಗ ಯುವಕರು ಯಾವ ಕಡೆ ಸಾಕ್ತಾ ಇದ್ದಾರೆ ಅನ್ನೋ ನಿದರ್ಶನಕ್ಕೆ ಇರಲಿ ಅಂತ ಇದೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರದ ಸಂಭಾಜಿನಗರದ ಡಿಸ್ಟಿಕ್ ಅಲ್ಲಿ 3 ಜನ ಒಂದು ಸಣ್ಣ ಕಾರಣಕ್ಕೆ, ಅದು ಐಫೋನ್ಗೋಸ್ಕರನೇ ಒಂದು 3 ಜೀವಗಳು ಬಲಿಯಾಗಿರುವಂತಹ ಘಟನೆ ಎಲ್ಲರಿಗೂ ಗೊತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತಹ ಈ ಒಂದು ವಿಡಿಯೋದ ಹಿನ್ನೆಲೆಯನ್ನ ನಾವು ಇವತ್ತು ಕೆತ್ಕೊಳ್ಳೋಣ. ಈಗಿನ ಜನರೇಷನ್ನ ಮಕ್ಕಳು ಸಣ್ಣ ಸಣ್ಣ ಕಾರಣಕ್ಕೆ ತಮ್ಮ ಜೀವಗಳನ್ನೇ ಕಳೆದುಕೊಳ್ತಾ ಇದ್ದಾರೆ. ಇಡೀ ದೇಶಕ್ಕೆ, ಇಡೀ ಸಮಾಜಕ್ಕೆ, ಇಡೀ ಕುಟುಂಬಕ್ಕೆ ಗೌರವ ತರುವಂತಹ ಒಂದು ಕೆಲಸವನ್ನು ಮಾಡಬೇಕಾದಂತಹ ಯುವ ಜನತೆ ಕೇವಲ ಶೋ ಆಫ್ಗೋಸ್ಕರ, ಸಣ್ಣ ಸಣ್ಣ ಕ್ಷುಲ್ಲಕ ಕಾರಣಕ್ಕೋಸ್ಕರ ತಮ್ಮ ಜೀವಗಳನ್ನು ಕಳೆದುಕೊಳ್ತಾ ಇರೋದು ಒಂದು ವಿಪರ್ಯಾಸ ಅಂತಲೇ ಅನ್ಬೋದು. ನೋಡಿ, ಮೊನ್ನೆ ಸಂಭಾಜಿನಗರದ ಹಿಲ್ ಸ್ಟೇಷನ್ ಒಂದರಲ್ಲಿ ಒಂದು ಹುಡುಗ, ಅವನ ಹೆಸರು ಬಂದ್ಬಿಟ್ಟು ಕುನಾಲ್ ಅಂತ. ಅವನು ಕೇವಲ 18 ವರ್ಷ ಹೇಗೋ ಮಾಡಿ ಒಂದು ಐಫೋನನ್ನು ಪರ್ಚೇಸ್ ಮಾಡಿರ್ತಾನೆ. ಅದಕ್ಕೆ EMI ಕಟ್ಟಲೇಬೇಕಾಗಿ ಬಂದಿರುತ್ತೆ. ಅದಕ್ಕೆ ಅವರ ತಂದೆಯಾದಂಥ ಶ್ರೀಧರ್ ಮತ್ತು ಅವರ ತಾಯಿಯವರಿಗೆ EMIನ ದುಡ್ಡು ಕೇಳ್ತಾ ಇರ್ತಾನೆ. ಅವರು ಮನೆಯಲ್ಲಿ ಈಗ ಆ ತಂದೆ ತಾಯಿ ಜೀವನ ನಡೆಸೋದೇ ಒಂದು ದುಸ್ತರ ಮಧ್ಯಮ ವರ್ಗದ ಕುಟುಂಬ. ತಂದೆ ಒಬ್ಬ ಡ್ರೈವರ್ ಆಗಿರ್ತಾರೆ. ಈ ಶೋ ಆಫ್ಗೋಸ್ಕರ ಈ ದೊಡ್ಡ ದೊಡ್ಡ ಮಟ್ಟದ ಐಫೋನ್ಗಳಾಗಲಿ, ದೊಡ್ಡ ದೊಡ್ಡ ಗಾಡಿಗಳಾಗಲಿ, ದೊಡ್ಡ ದೊಡ್ಡ ಫ್ಯಾಷನ್ ಬ್ರ್ಯಾಂಡೆಡ್ ಬಟ್ಟೆಗಳಾಗಲಿ ಕೊಳ್ಳೋದು ಈಗ ಒಂದು ದೊಡ್ಡದಾದಂಥ ಒಂದು ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ. ಅವನು ತಗೊಂಡಿದ್ದಂತಹ ಒಂದು ಐಫೋನ್ಗೆ EMI ಕಟ್ಟೋದಕ್ಕೋಸ್ಕರ ತಂದೆನ ಪೀಡಿಸಿರ್ತಾನೆ. ಅಂದರೆ ಶ್ರೀಧರ್ ಅವರ ತಂದೆಯವರಿಗೆ ಮತ್ತು ಅವರ ತಾಯಿಯವರಿಗೆ ಐಫೋನ್ ತಗೊಳೋದಕ್ಕೆ, ಐಫೋನ್ನ EMI ಕಟ್ಟೋದಕ್ಕೋಸ್ಕರ ಒಂದು 2-3 ದಿನಗಳ ಕಾಲ ಪೀಡಿಸಿರ್ತಾನೆ. ಅವರು ಅವನನ್ನು ಸ್ವಲ್ಪ ಸಂಭಾಳಿಸ್ಕೊಂಡೇ ಬಂದಿರ್ತಾರೆ. ಆದರೆ ಅದೇನಾಗುತ್ತೋ ಗೊತ್ತಿಲ್ಲ, ಒಂದು ದಿನ ಬಂದು ಆ ಹಿಲ್ ಸ್ಟೇಷನ್ ಹತ್ರ ನಿಂತಿರ್ತಾನೆ. ಅದೊಂದು ಟೂರಿಸ್ಟ್ ಪ್ಲೇಸ್ ಸಹ ಹೌದು. ಅದು ಸಂಭಾಜಿನಗರ ಡಿಸ್ಟಿಕಲ್ಲಿ ಬರುವಂಥ ಒಂದು ಹಳ್ಳಿಯ ಪಕ್ಕದಲ್ಲಿರುವಂಥ ಹಿಲ್ ಸ್ಟೇಷನ್. ಅಲ್ಲಿ ಬಂದು ನಿಂತ್ಕೊಂಡು ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ಪೋಷಕರಿಗೆ ಕರೆ ಮಾಡ್ತಾನೆ. ಈ ಥರ ನಾನು ಸೂಸೈಡ್ ಮಾಡ್ಕೊತಾ ಇದ್ದೀನಿ, ನೀವು EMIನ ಪೇ ಮಾಡದೇ ಇದ್ರೆ ಅಂತ. ಆಗ ಅದೇ ಹಳ್ಳಿಯ ಜನ ಎಲ್ಲರೂ ಬಂದು ಸೇರ್ಕೊತಾರೆ. ಅಲ್ಲಿರುವಂತಹ ಹಳ್ಳಿಯ ಮುಖಂಡರು ಸಹ ಬರ್ತಾರೆ. ಅದಲ್ಲದೇ ರೆಸ್ಕ್ಯೂ ಟೀಮ್, ಅಂದರೆ ಈ ಫೈರ್ ಡಿಪಾರ್ಟ್ಮೆಂಟ್, ಫೈರ್ ಇಂಜಿನ್ ಅವರು ಬಂದಿರ್ತಾರೆ. ಪೊಲೀಸರು ಸಹ ಬರ್ತಾರೆ. ಎಲ್ಲರೂ ಬಂದ್ಬಿಟ್ಟು ಅವ್ನು ಮನವೊಲಿಸ್ತಾರೆ. ಏನು ಒಂದು EMI ಅಷ್ಟೇ, EMI ಕಟ್ಟಬೇಕಲ್ಲ, EMI ಕಟ್ಟಿಸ್ತೀವಿ. ಅದಲ್ಲದೆ ನಿನಗೆ ಇರುವಂಥ ಫೋನ್ಗಿಂತ ದೊಡ್ಡದೊಂದು ಫೋನ್ ಕೊಡಿಸ್ತೀವಿ, ಮೊದಲು ಆ ಬೆಟ್ಟದ ತುದಿಯಿಂದ ಹೊರಗಡೆ ಬಾ, ಅದರಿಂದ ದೂರ ಬಾ, ಈ ಕಡೆ ಬಾ ಅಂತಂದ್ಬಿಟ್ಟು ಎಷ್ಟು ಮನವೊಲಿಸೋಕ್ಕೆ ಟ್ರೈ ಮಾಡ್ತಾರೆ. ಸರಿಸುಮಾರು 3 ತಾಸು ನಡೆಯುವಂಥ ಈ ಒಂದು ಘಟನೆ ಎಲ್ರಿಗೂ ಒಂದು ರೀತಿಯ ಬೇಸರವನ್ನು ಉಂಟು ಮಾಡುತ್ತೆ. ಅವನು ತುದಿಯಲ್ಲೇ ನಿಂತಿರ್ತಾನೆ. ಆ ಕ್ಷಣಕ್ಕೆ ಅಲ್ಲಿಗೆ ಬಂದಂತಹ ಪೋಷಕರಿಗೆ ಹೇಗಾಗಿರುತ್ತೆ ಅಂತ ನೀವೇ ಆಲೋಚನೆ ಮಾಡಿ. ಬೆಟ್ಟದ ತುದಿಯಲ್ಲಿ ನಿಂತಿರುವಂಥ ಮಗನನ್ನು ನೋಡಿದಾಗ ಅವನು ನಿಂತಿರೋದು ಯಾವುದೋ ಒಂದು ದೊಡ್ಡ ಸಾಧನೆಗಲ್ಲ, ಕೇವಲ ಒಂದು ಸಣ್ಣ ಐಫೋನ್ನ EMIಗೋಸ್ಕರ ತಂದೆ ತಾಯಿ ಕಷ್ಟಪಟ್ಟು ದುಡಿತಾ ಇರುವಂತಹ ಈ ಕಾಲದಲ್ಲಿ ಮಕ್ಕಳು ಶೋ ಆಫ್ ಮಾಡೋದಕ್ಕೆ ತಾವು ತೆಗೆದುಕೊಳ್ತಿರುವಂಥ ಈ EMI ಅನ್ನೋ ಆಪ್ಷನ್ನಿಂದ ತಾವು ತೆಗೆದುಕೊಳ್ತಾ ಇರುವಂಥ ವಸ್ತುಗಳು ಎಷ್ಟು ಹೊರಗೆ ಆಗ್ತಾ ಇದ್ದಾವೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ. ಅವನು ಬೆಟ್ಟದ ತುದಿಯಲ್ಲಿ ನಿಂತಿರ್ತಾನೆ. ಆಲ್ಮೋಸ್ಟ್ ತಾಯಿ ಮುಂದೆ ಕೂತ್ಕೊಂಡು ಗೋಳಾಡ್ತಾ ಇರ್ತಾಳೆ, ಅದೇನಿದೆ ಕೊಡಿಸ್ತೀವಪ್ಪ, ಅದೇನಿದೆ ಪೇ ಮಾಡ್ತೀವಿ ಅಂತ. ಅದಲ್ಲದೆ ಆ ಊರಿನ ಸರ್ಪಂಚ್ ಸಹ ಹೇಳ್ತಾರೆ, ನಿನಗೆ ಈ ಫೋನ್ ಅಲ್ಲದೆ ಹೊಸ ಫೋನ್ ಕೊಡಿಸ್ತೀವಿ ಅಂತ ಸಹ ಅವರು ಸಹ ಮನವೊಲಿಸ್ತಾರೆ. ಪೊಲೀಸರು ಸಹ ಆದಷ್ಟು ಅವನ ಮನವೊಲಿಸೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವನ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೋ ಗೊತ್ತಿರಲ್ಲ. ಬಂದಂಥ ರಕ್ಷಣಾ ಸಿಬ್ಬಂದಿ ಆ ಬೆಟ್ಟದ ಕೆಳಗಡೆ ನೆಟ್ಟನ್ನು ಕಟ್ತಾ ಇರ್ತಾರೆ. ಅಂದರೆ ಅವನು ಬಿದ್ದರೆ ಅಟ್ಲೀಸ್ಟ್ ಆ ನೆಟ್ಟಲ್ಲಿ ಬೀಳಿ, ಇನ್ ಕೇಸ್ ಅವನೇನಾದ್ರು ಬಿದ್ದರೆ ಅವನ ಮನಸ್ಥಿತಿ ಇನ್ನೂ ಕೆಟ್ಟದಾಗಿ ಬಿದ್ದರೆ ಪ್ರಾಣನಾದರೂ ಉಳಿಲಿ ಅಂತ ನೆಟ್ ಕಟ್ತಾ ಇರ್ತಾರೆ. ಬಟ್ ಅವನ ಮನಸ್ಥಿತಿ ಯಾವ ರೀತಿ ಆಗಿರುತ್ತೆ ಅಂದರೆ, ಅವ್ರು ಎಲ್ಲೆಲ್ಲಿ ನೆಟ್ ಕಟ್ತಾ ಇರ್ತಾರೋ ಆ ಜಾಗ ಬಿಟ್ಟು ಬೇರೆ ಬೇರೆ ಜಾಗಕ್ಕೆ ಬಂದು ಆ ಬೆಟ್ಟದ ತುದಿಯಲ್ಲಿ ನಿಲ್ತಾ ಇರ್ತಾನೆ. ಇದೆಲ್ಲ ನೋಡ್ತಾ ಇದ್ದಂತಹ ಗ್ರಾಮಸ್ಥರು ಕೊನೆಗೆ ತಂದೆನ ಜಾಗಕ್ಕೆ ಕರೆಸ್ಕೊಳ್ತಾರೆ. ಆ ಸ್ಪಾಟಿಗೆ ಬಂದಂತಹ ಮುರಳೀಧರ್ ಅವರಿಗೆ ಒಂದು ರೀತಿ ಮನ ಕುಲುಕುವಂಥ ದೃಶ್ಯ. ಮಗನನ್ನು ಹೋಗ್ಬಿಟ್ಟು ಹೆಂಗೋ ಕನ್ವಿನ್ಸ್ ಮಾಡಿ, ಸರಿ EMI ಪೇ ಮಾಡೋಣ ಅಂತ ಹೇಳ್ಬಿಟ್ಟು ಅವನನ್ನು ಹೆಂಗಾದ್ರೂ ಮಾಡಿ ಆ ತುದಿಯಿಂದ ಎಳ್ಕೋಬೇಕು ಅಂತ ಹೋಗ್ತಾನೆ. ವಿಧಿ ಆಟ ಯಾವ ರೀತಿ ಕ್ರೂರತೆ ಮೆರೆಯುತ್ತೆ ಅಂದರೆ, ಆ ಪ್ಲೇಸಿಂದ ಆ ಮಗನನ್ನು ಅಂಗಿ ಹಿಡ್ಕೊಂಡು ಎಳೆಯೋ ಹೊತ್ತಲ್ಲಿ ಇಬ್ಬರಿಗೂ ಬ್ಯಾಲೆನ್ಸ್ ಸಾಕಾಗಲ್ಲ. ಇಬ್ಬರು ಪ್ರಪಾತಕ್ಕೆ ಬೀಳ್ತಾರೆ. ಅಂದರೆ ದೊಡ್ಡ ಮಟ್ಟದ ಒಂದು ಬೆಟ್ಟದಿಂದ ಕೆಳಗಡೆ ಬಿಡ್ತಾರೆ. ಮಾಹಿತಿಗಳ ಪ್ರಕಾರ ಅದು ಒಂದು 400-500 ಅಡಿ ಎತ್ತರವಾದ ಒಂದು ಗುಡ್ಡ ಪ್ರದೇಶ ಆಗಿರುತ್ತೆ. ಅದು ಒಂದು ಪ್ರವಾಸಿ ತಾಣನೂ ಸಹ. ತುಂಬ ಜನ ನಿಂತ್ಕೊಂಡಿರ್ತಾರೆ ಅಲ್ಲಿ, ಅವರೆಲ್ಲ ನೋಡ್ತಾನೆ ಇರ್ತಾರೆ. ನೋಡ್ತಿದ್ದಂಗೆ ತಂದೆ ಮಗ ಇಬ್ಬರೂ ಕೆಳಗಡೆ ಬಿದ್ದು ಸತ್ತೋಗ್ತಾರೆ. ಅದನ್ನು ನೋಡ್ತಿದ್ದಂತಹ ತಾಯಿ ಸಂಗೀತ, ಕುನಾಲ್ನ ತಾಯಿ ಸಂಗೀತ ದಿಕ್ಕು ತೋಚದೇನೆ ಆ ತಾಯಿನೂ ಸಹ ಕೆಲವೇ ಕ್ಷಣಗಳಲ್ಲಿ ಎದ್ದು ಹೋಗಿ ಆ ತಾಯಿನೂ ಸಹ ಪ್ರಪಾತಕ್ಕೆ ಜಿಗಿತಾಳೆ.
ಅಂದರೆ ಆ ತಾಯಿಯ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಂತ ನೀವೇ ಊಹೆ ಮಾಡ್ಕೊಳ್ಳಿ. ಕಣ್ಣು ಮುಂದೆನೇ ಗಂಡ ಮತ್ತು ಮಗ ಪ್ರಪಾತಕ್ಕೆ ಬಿದ್ದಿದ್ದನ್ನು ನೋಡಿ ಆಘಾತಕ್ಕೊಳಗಾಗಿ ಆ ತಾಯಿನೂ ಸಹ ಅಲ್ಲಿಂದ ಜಿಗಿತಾಳೆ. ಒಟ್ಟಾರೆಯಾಗಿ ಪ್ರಕರಣದಲ್ಲಿ 3 ಜನರು ಸತ್ತೋಗ್ತಾರೆ. ಅಲ್ಲಿಂದ 3 ಜನ ಮೃತಪಟ್ಟ ನಂತರ ಕುಟುಂಬವೇ ಸರ್ವನಾಶ ಆಗುತ್ತೆ. ಅದಕ್ಕೆ ಏನು ಕಾರಣ ಹೇಳಿ? ದೊಡ್ಡದಾದ ಏನೋ ಒಂದು ಕಾರಣ ಅಲ್ಲ, ಕೇವಲ ಒಂದು ಫೋನ್ ಅಷ್ಟೇ. ಈಗಿನ ಯುವ ಜನತೆ ಶೋ ಆಫ್ಗೋಸ್ಕರ ಮಾಡ್ತಿರುವಂತಹ ಜೀವನ ಶೈಲಿ ಮತ್ತು ಕಂಪನಿಗಳು ದೊಡ್ಡ ಪ್ರಾಡಕ್ಟ್ಗಳನ್ನು ತುಂಬ ಸುಲಭವಾಗಿ ಜನರಿಗೆ ತಲುಪಿಸಬೇಕು ಅಂತ ತಾವು ಹಾಕಿಕೊಳ್ಳುವ ಯೋಜನೆ ಜೊತೆಗೆ ಇಂತಹ ಒಂದು ರೀತಿಯ ಅವಘಡಗಳು ನಡೀತವೆ ಅಂತಲೂ ಸಹ ಅವರು ಸಹ ಯೋಚನೆ ಮಾಡಬೇಕಾಗುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜೀವನ ಮಾಡುವುದು ಕಷ್ಟ. ಜೀವನ ಅದ್ರ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದಂಥದ್ದು ಮತ್ತು ಜೀವನ ನಿರ್ವಹಣೆಗೆ ಸಾಕುವಷ್ಟು ಹಣವನ್ನು ದುಡಿಯೋದರ ಜೊತೆ ಸಾಲಗಳು ಸಹ ಇರ್ತವೆ. ಈ ರೀತಿ ಐಷಾರಾಮಿ ಜೀವನ ಮಾಡೋದಾಗಲಿ, ಯಾರು ಇನ್ನೊಬ್ರು ಏನೋ ತಗೋತಾರೆ ಅನ್ನೋದಾಗಲಿ, ಆ ಥರದ ಒಂದು ಹುಚ್ಚತನಕ್ಕೆ ಬಿದ್ದು ಇವನು ಸಹ ಒಂದು ಐಫೋನ್ ತಗೊಂಡಿರ್ತಾನೆ. ಅದಕ್ಕೆ ಬರೀ EMIಗೋಸ್ಕರನೇ ಒಂದು ಜೀವನೇ ಕಳ್ಕೊಂಡು ಹೋಗೋದು ಪರಿಸ್ಥಿತಿ ಬರುತ್ತೆ. ತಾನು ಸಾಯೋದಲ್ಲದೆ ತನ್ನ ತಂದೆ ತಾಯಿಯನ್ನು ಸಹ ಒಂದು ವೃತ್ತಿ ಕೂಪಕ್ಕೆ ಅವನು ತಳ್ತಾನೆ. ಇದು ಒಂದು ದೊಡ್ಡ ನಿದರ್ಶನ. ಇದು ಕೇವಲ ಒಂದು ಫೋನ್ಗೋಸ್ಕರ ನಡೆದಂತಹ ಒಂದು ಸಾವು ಅಂತ ಈಗ ಕಾಣಿಸ್ಕೊಂಡ್ರು ನಮ್ಮ ಸಮಾಜದ ಮಟ್ಟಿಗೆ ಎಲ್ಲರೂ ಒಂದು ಯೋಚಿಸಲೇಬೇಕಾದಂಥ ವಿಷಯ. ನಮ್ಮ ಮಕ್ಕಳಿಗೆ ನಾವು ಕೊಡಿಸುವಂಥ ವಸ್ತುಗಳು ಅದನ್ನು ಮುಂದೆ ಅವನು ಮ್ಯಾನೇಜ್ ಮಾಡಬಲ್ಲನ ಅಥವಾ ಆಕೆ ಮ್ಯಾನೇಜ್ ಮಾಡಬಲ್ಲಲ್ಲ ಅನ್ನುವಂಥದ್ದನ್ನು ಮೊದಲೇ ಯೋಚಿಸಲೇಬೇಕಾಗುತ್ತೆ. ಯಾವುದೇ ಆದ ದುಬಾರಿ ವಸ್ತುಗಳನ್ನು ಕೊಳ್ಳೋಕೆ ಈಗ ತುಂಬ ಸುಲಭ ಮಾರ್ಗಗಳಿದ್ದಾವೆ. ಡೌನ್ ಪೇಮೆಂಟ್ಗಳನ್ನು ಕೇವಲ ಸ್ವಲ್ಪ ದುಡ್ಡು ಕೊಟ್ಟರೆ ಸಾಕು, ಕಂಪನಿಗಳು ನಿಮಗೆ ಪ್ರಾಡಕ್ಟ್ಗಳನ್ನು ಕೊಡ್ತವೆ. ನಂತರದಲ್ಲಿ EMI ಅನ್ನೋ ಟಾರ್ಚರನ್ನು ಶುರು ಮಾಡ್ತವೆ. ಈ ಟಾರ್ಚರ್ಗಳು ಕೌಟುಂಬಿಕ ಕಲಹಗಳಿಗೆ ಕಾರಣವಾಗ್ತವೆ. ಈ ರೀತಿಯ ದುರಂತ ಸಾವುಗಳಿಗೆ ಕಾರಣ ಆಗ್ತವೆ. ನಮ್ಮ ಕೈಗೆಟುಕುವಷ್ಟು ನಮ್ಮ ಕೈಲಿ ಎಷ್ಟಿರುತ್ತೋ ಅಷ್ಟು ದುಡ್ಡು ಕೊಟ್ಟು ನಮಗೆ ನಮ್ಮ ಅರ್ಹತೆ ಇರುವಷ್ಟು ಅರ್ಹತೆ ಮತ್ತು ನಮ್ಮ ಹಣಕಾಸಿಗೆ ಸಾಕಾಗುವಷ್ಟು ಪ್ರಾಡಕ್ಟ್ಗಳನ್ನು ನಾವು ತೆಗೆದುಕೊಳ್ಬೇಕೇ ವಿನಃ ಯಾರೋ ಒಬ್ಬರು ಮಾಡ್ತಾರೆ ಅಂತ ನಾವು ಶೋ ಆಫ್ ಮಾಡೋಕ್ಕೆ ಹೋದರೆ ಈ ರೀತಿಯ ಘಟನೆಗಳು ನಡೀತವೆ. ಇಲ್ಲಿ ನಡೆದಿರುವಂಥದ್ದು ಕೇವಲ 3 ಸಾವಲ್ಲ, ಒಂದು ಸಾಮಾಜಿಕ ನೈತಿಕತೆಯ ಸಾವು. ಇದನ್ನು ಗಂಭೀರವಾಗಿ ಈಗಿನ ಯುವ ಜನತೆ ನೋಡಬೇಕಾಗುತ್ತೆ. ಕಾರಣ ಏನು ಅಂದರೆ ಆ 3 ಗಂಟೆಗಳ ನಡೆದಂತಹ ಆ ಘಟನೆ, ಅಲ್ಲಿ ಒಂದು 100 ಜನ ಅದಕ್ಕೆ ಸಾಕ್ಷಿಯಾಗಿರ್ತಾರೆ. ಅವರು 100 ಜನರು ಸಾಕ್ಷಿಯಾಗಿರ್ತಾರೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಈ ವಿಡಿಯೋ ಮನೆ ಮತ್ತು ಮೊಬೈಲ್ಗಳಿಗೆ ರೀಚ್ ಆಗಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಏನನ್ನಾದರೂ ಕೊಡಿಸುವ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಕೈಲಿ ಆಗುವಷ್ಟು ನಮ್ಮ ಕೈಲಿ ಕಟ್ಟೋಕೆ ಆದರೆ ಮಾತ್ರ ಅದನ್ನು ದೊಡ್ಡ ಮಟ್ಟದ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಬೇಕು. ಅಥವಾ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಈ ಪರ್ಚೇಸಿಂಗ್ ಹ್ಯಾಬಿಟ್ಗಳನ್ನು ನಾವು ಬಳಸ್ತೀವಿ ಅನ್ನುವುದರ ಮೇಲೆ ಅವರ ಭವಿಷ್ಯ ನಿರ್ಧಾರವಾಗಿರುತ್ತೆ ಅನ್ನೋದು ಸಹ ಪೋಷಕರಾದಂತಹವರು ಸಹ ಯೋಚನೆ ಮಾಡಬೇಕಾಗಿ ಬರುತ್ತೆ. 18 ವರ್ಷಕ್ಕೆ ಅವನು ದೊಡ್ಡ ಕನಸುಗಳನ್ನು ಕಾಣಬೇಕಾಗಿರುವಂಥವನು, 18 ವರ್ಷಕ್ಕೆ ಒಂದು ದೊಡ್ಡ ಗುರಿಯನ್ನು ಇಟ್ಕೋಬೇಕಾದಂಥವನು. ಆದರೆ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಇಡೀ ಕುಟುಂಬವೇ ಸರ್ವನಾಶ ಆಗುತ್ತೆ ಅನ್ನೋದು ಒಂದು ದೊಡ್ಡ ದುರಂತ. ಈಗಿನ ಸೋಷಿಯಲ್ ಮೀಡಿಯಾ, ಈಗಿನ ಟ್ರೆಂಡಿಂಗ್ಗಳು, ಈಗಿನ ರೀಲ್ಸ್, ಈಗಿನ ಒಂದು ಈ ಡಿಜಿಟಲ್ ವರ್ಲ್ಡ್ಗೆ ಒಪ್ಕೊಂಡಿರುವಂತಹ ಯುವ ಜನತೆ ಅದೇ ಜೀವನ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅದನ್ನು ಮೀರಿದಂತಹ ಕೆಲವೊಂದಿಷ್ಟು ಸಾಧನೆಗಳಿದ್ದಾವೆ, ಜವಾಬ್ದಾರಿಗಳಿದ್ದಾವೆ ಅನ್ನೋದನ್ನೇ ಮರ್ತಿದ್ದಾವೆ. ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನು ನಾವು ಮಾತನಾಡುವ ಬದಲು ಇಡೀ ಸಮಾಜದಲ್ಲಿ ಪೋಷಕರು ಮತ್ತು ಮಕ್ಕಳ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ. ಈ ನಡೆದಂತಹ ಒಂದು ದುರ್ಘಟನೆ ಇಡೀ ಸಮಾಜಕ್ಕೆ ಕಳಂಕ ತರುವಂಥದ್ದು. ನಾವು ಮಕ್ಕಳಿಗೆ ಏನನ್ನು ಕೊಡಿಸ್ಬೇಕು, ಎಷ್ಟರ ಮಟ್ಟಿಗೆ ಅವರಿಗೆ ಪರ್ಚೇಸಿಂಗ್ ಕೆಪಾಸಿಟಿನ ಅವರಿಗೆ ತೋರಿಸಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದ ಮುಖಾಂತರ ತಿಳಿಸ್ಬೇಕು. ಈ ವಿಡಿಯೋದ ಮುಖಾಂತರ ಪ್ರತಿಯೊಬ್ಬ ಪೋಷಕರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಈ ನಮ್ಮ ವಿಡಿಯೋದ ಒಂದು ವಿನಂತಿ. ಇಲ್ಲಿ ನಡೆದಂತಹ ಘಟನೆಯನ್ನು ಈಗ 3 ಜನರು ಬಾರದ ಲೋಕಕ್ಕೆ ಹೋಗಿ ಆಗಿದೆ. ಅಟ್ಲೀಸ್ಟ್ ಮುಂಬರುವಂತಹ ದಿನಗಳಲ್ಲಿ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕು. ತಮ್ಮ ಮಟ್ಟಕ್ಕೆ, ತಮ್ಮ ಒಂದು ಕೆಪಾಸಿಟಿ, ತಮ್ಮ ಮಟ್ಟಕ್ಕೆ, ತಮ್ಮ ಆರ್ಥಿಕ ಸಬಲತೆ ಏನಿದೆಯೋ ಅದರ ಚೌಕಟ್ಟಿನಲ್ಲೇ ಬದುಕಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗುತ್ತೆ. ಇಲ್ಲದಿದ್ದರೆ ಇಂತಹ ದುರಂತಗಳು ನಡೀತಾನೆ ಇರ್ತವೆ. ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ 3 ಜನ ಸತ್ತು ಹೋದ್ರು ಅಂದರೆ ಅದು ಒಂದು ಸಮಾಜಕ್ಕೆ ಕಳಂಕನೇ ಸರಿ. ಮುರಳೀಧರ್, ತಾಯಿ ಸಂಗೀತ ಮತ್ತು ಕುನಾಲ್ 3 ಜನ ಸತ್ತಿದ್ದಾರೆ. ಈಗ ನಮ್ಮ ಮುಂದೆ ಕಾಡ್ತಾ ಇರೋ ಪ್ರಶ್ನೆ ಏನಂದರೆ ಯುವ ಜನತೆ ಎತ್ತ ಕಡೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ಮಕ್ಕಳಿಗೆ ಆದಷ್ಟು ಒಳ್ಳೆಯ ಮಾರ್ಗವನ್ನು ಕಲಿಸೋದು ಪ್ರತಿಯೊಬ್ಬ ಪೋಷಕರ ಒಂದು ಜವಾಬ್ದಾರಿಯಾಗಿದ್ದು, ಪ್ರತಿಯೊಬ್ಬ ಪೋಷಕರು ಮಕ್ಕಳನ್ನು ಮುದ್ದು ಮಾಡೋದ್ರ ಜೊತೆ ಮಕ್ಕಳಿಗೆ ಮಮತೆಯನ್ನು ತೋರಿಸೋದ್ರ ಜೊತೆಗೆ ಅವರಿಗೆ ಮೌಲ್ಯಗಳನ್ನು ಕಲಿಸಬೇಕು. ಈಗ ಅವನು ನೋಡಿ, ಕೇವಲ ಒಂದು
EMIಗೋಸ್ಕರ ಹೋಗಿ ಬೆಟ್ಟದ ತುದಿಯಲ್ಲಿ ನಿಂತಾಗ 3 ತಾಸಿನ ಅಷ್ಟು ಸಮಯದಲ್ಲಿ ಇಡೀ ಊರೇ ಸೇರಿರುತ್ತೆ. ಊರು ಸೇರಿ ಕನ್ವಿನ್ಸ್ ಮಾಡಿದ್ರು ಅವನು ಅದಕ್ಕೆ ಕನ್ವಿನ್ಸ್ ಆಗದೇ ಇರೋ ಮಟ್ಟಕ್ಕೆ ಅವನ ಮನಸ್ಥಿತಿ ಹೋಗಿದೆ. ಅಂದರೆ ನೀವೇ ಯೋಚನೆ ಮಾಡಿ. ನಮಗೆ ಈಗ ಪ್ರಾಡಕ್ಟ್ಗಳನ್ನು ಕೊಡ್ತಾ ಇರುವಂತಹ ಕಂಪನಿಗಳು, ಈಗ 1 ಲಕ್ಷದ ಪ್ರಾಡಕ್ಟನ್ನು ನೀವು 10,000 ಕೊಟ್ಟರೆ ನಿಮ್ಮ ಕೈಲಿ ಸೇರುವಂತಹ ಒಂದು ಯೋಜನೆ ಅವ್ರಿಗೆ ಇರುತ್ತೆ. ಯೋಜನೆಯನ್ನು ಹಾಕಿಕೊಂಡು ಅವರು EMI ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಈ ಕಂಪನಿಗಳನ್ನು ಯಾವ ಕಂಪನಿಗಳು ಸಣ್ಣ ಮಟ್ಟದ ಡೌನ್ ಪೇಮೆಂಟ್ ಕಟ್ಟಿ EMI ಆಪ್ಷನ್ ಮುಖಾಂತರ ಜನರಿಗೆ ಮಾನಸಿಕ ಹಿಂಸೆಗಳನ್ನು ನೀಡ್ತಾ ಇದ್ದವು, ಅವುಗಳಿಂದ ಮಕ್ಕಳನ್ನು ದಯವಿಟ್ಟು ದೂರ ಇರಿಸಿ, ಅಂತಹ ಪ್ರಾಡಕ್ಟ್ಗಳಿಂದ ದಯವಿಟ್ಟು ದೂರ ಇರಿಸಿ ಅಂತ ಹೇಳೋದು ಒಂದು ಕಳಕಳಿ. ಒಟ್ಟಾರೆಯಾಗಿ 3 ಜನನು ಈಗ ಒಂದು ಸಣ್ಣ ಐಫೋನ್ಗೋಸ್ಕರ 3 ಜನ ಮೃತಪಟ್ಟಿದ್ದು ಇದೊಂದು ಕೆಟ್ಟದಾದಂಥ ಒಂದು ಸಂಗತಿ. ಇಡೀ ವಿಶ್ವನೇ ಈ ವಿಡಿಯೋನ ನೋಡಿದೆ, ಇಡೀ ನಾಗರಿಕ ಸಮುದಾಯ ಈ ವಿಡಿಯೋವನ್ನು ನೋಡಿದೆ. ಆದಷ್ಟು ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸಿ, ಒಳ್ಳೆಯದನ್ನು ತೋರಿಸಿ, ಒಳ್ಳೆಯದನ್ನು ಕೊಡಿಸುವಂಥದ್ದು ನಡಿಬೇಕು ಅನ್ನೋದು ಈ ವಿಡಿಯೋದ ಕಳಕಳಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.